ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಪ್ರಶಾಂತವನ ಸಂಹ್ಯೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಂ ಅಕಲ್ಮಷಂ. ಈ ರೀತಿಯಾದಂತಹ ಪ್ರಶಾಂತವಾದ ಮನಸ್ಸನ್ನು ಯಾವ ಯೋಗಿಯು ಹೊಂದಿರ್ತಾನೋ ಮತ್ತು ಯಾರು ಉತ್ತಮವಾದಂತಹ ಯೋಗ ಅಂತಂದರೆ ಹೊಂದಿಕೊಳ್ಳುವುದು, ಬೆಸೆದುಕೊಳ್ಳುವುದು, ಯಾರ ಜೊತೆ ಭಗವಂತನ ಜೊತೆ ತನ್ನ ಮನಸ್ಸನ್ನು ಯಾರು ಸಂಪೂರ್ಣವಾಗಿ ಬೆಸೆದುಕೊಂಡು ಈ ರೀತಿ ಯೋಗಿಯಾಗಿ ಇರ್ತಾನೋ ಅಂತಹವನಿಗೆ ಬ್ರಹ್ಮ ನಿರ್ವಾಣ, ಬ್ರಹ್ಮಕಲ್ಪ ಅನ್ನೋದು ತಕ್ಷಣವೇ ಸಿದ್ಧಿಯಾಗೋದ್ರಲ್ಲಿ ಯಾವ ಸಂದೇಹವೂ ಇರೋದಿಲ್ಲ. ಇಂದು ಶ್ರೀ ಪರಾಭವ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತೌ ಚೈತ್ರ ಮಾಸೆ ಶುಕ್ಲ ಪಕ್ಷೆ. ಇಂದು 26ನೇ ತಾರೀಕು ಗುರುವಾರ, ಅಷ್ಟಮಿ ತಿಥಿ ಮತ್ತು ಇಂದು ಆರ್ದ್ರ ನಕ್ಷತ್ರ. ಮತ್ತು ಇಂದು ಆರ್ದ್ರ ನಕ್ಷತ್ರದ ಅಧಿಪತಿಯು ರಾಹು ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಇವತ್ತು ಹೆಚ್ಚಿನದಾಗಿ ನಾವು ಯಾವುದೋ ಒಂದು ವಿಷಯವನ್ನು ಕಡೆಗಣಿಸುವಂತಹ ಅಥವಾ ಲಕ್ಷ್ಯ ಮಾಡದೇ ಇರುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ನಮಗೆ ಗೊತ್ತಿಲ್ಲದಂತಹ ವಿಷಯಗಳು ಇದೆ ಎನ್ನುವಂತಹ ಸತ್ಯ ಇವತ್ತು ಬೆಳಕಿಗೆ ಬರುವಂತಹ ಸಾಧ್ಯತೆಗಳು ಇರುತ್ತೆ. ಮೇಷರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ನಿಮ್ಮ ತಾಯಿಯ ಆರೋಗ್ಯ, ಮನೆಯಲ್ಲಿ ಎಲ್ಲರ ಆರೋಗ್ಯ ಮತ್ತು ಕುಟುಂಬದ ಒಂದು ವ್ಯವಸ್ಥೆ ಬಹಳ ಮುಖ್ಯವಾಗುತ್ತೆ. 4 ಗೋಡೆಗಳ ಮಧ್ಯೆ ಯಾರ ಜೊತೆ ವಾಸ ಮಾಡ್ತಾ ಇದ್ದೀರಿ ಅವರು ಬಹಳ ಮುಖ್ಯರಾಗ್ತಾರೆ. ವೃಷಭ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಸೋಷಿಯಲ್ ಮೀಡಿಯಾ, ಮಾರ್ಕೆಟಿಂಗು, ಸೇಲ್ಸಲ್ಲಿರೋರಿಗೆ, ಬರವಣಿಗೆಗಾರರಿಗೆ, ಸ್ಟೆನೋಗ್ರಾಫರ್ಸು, ಅಸಿಸ್ಟೆಂಟ್ಸು ಮತ್ತು ರಿಸೆಪ್ಷನಿಸ್ಟ್ಸು ಹಾಗೂ ಪರ್ಸನಲ್ ಸೆಕ್ರೆಟರೀಸ್ ಮತ್ತು ಯಾರ್ಯಾರು NGOಗಳಲ್ಲಿ ಇಟ್ಕೊಂಡು ಕಮ್ಯುನಿಟಿ ಸರ್ವಿಸ್ಗಳನ್ನು ಮಾಡ್ತಾ ಇದ್ದೀರಿ ಮತ್ತು ಪಾಲಿಟಿಷಿಯನ್ಸ್ ಇವರಿಗೆಲ್ಲರಿಗೂ ಅತ್ಯುತ್ತಮವಾದಂತಹ ದಿವಸ ಇದು. ಮಿಥುನ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮನೆಯ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ. ಕಾರ್ಯಕ್ಷೇತ್ರದ ಬಗ್ಗೆ ಇವತ್ತು ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮನೆಯಲ್ಲಿ ಎಲ್ಲರನ್ನ ಸಂತೋಷಪಡಿಸಿ ನೀವು ಸಂತೋಷ ಪಡೋದನ್ನು ಇವತ್ತು ಮುಖ್ಯವಾಗಿ ಗಮನ ಕೊಡ್ತೀರಿ. ಕರ್ಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಹಿಂದಿನ 4-5 ದಿನಗಳಲ್ಲಿದ್ದಂತಹ ಎಲ್ಲ ತೊಂದರೆಗಳು ಇವತ್ತು ಬಗೆಹರಿದಿದೆ. ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ ಪ್ರಾಪ್ತಿಯಾಗಿದೆ. ಮುಂದಿನ ಒಂದು ತಿಂಗಳು ಏನು ಮಾಡಬೇಕು ಅನ್ನೋಂತಹ ಮಾರ್ಗದರ್ಶನ ಇವತ್ತು ಸಿಕ್ಕಿದೆ. ಸಿಂಹರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ನಿಮ್ಮ ಪರವಾಗಿ ಆಗೋದಿಲ್ಲ, ಯಾರೂ ನಿಮ್ಮ ಪರವಾಗಿ ಇರೋದಿಲ್ಲ. ಇವತ್ತು ಮುಖ್ಯವಾದಂತಹ ಕೆಲವು ಸಂಬಂಧಗಳಲ್ಲಿ ಓಡಕು ತೋರಬಹುದು. ನಿಮ್ಮ ಮಿತ್ರರು ಬಿಟ್ಟು ಹೋಗ್ತಾರೆ ಅನ್ನೋಂತಹ ಭಯವನ್ನು ಇವತ್ತು ನೀವು ನೋಡಬಹುದು. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಮಿತ್ರರಿಂದ ಇವತ್ತು ಧನಾಗಮ ಕೂಡ ಸಾಧ್ಯ. ಮಿತ್ರರ ಜೊತೆಗೆ ಸರಸ ಸಲ್ಲಾಪದಿಂದ ಸಮಯವನ್ನು ಕಳೆಯಬಹುದು. ತುಲಾ ರಾಶಿಯವರಿಗೆ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ತುಂಬ ಜಾಸ್ತಿ ಇರುತ್ತೆ, ಚಾಲೆಂಜ್ಗಳು ಜಾಸ್ತಿ ಇರುತ್ತೆ. ಆದ್ದರಿಂದ ಇವತ್ತು ಬಹಳ ಸಮಾಧಾನದಿಂದ ಅದೆಲ್ಲದನ್ನು ನಿಭಾಯಿಸಬೇಕು. ವೃಶ್ಚಿಕ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಸಮಾಜದಲ್ಲಿ ನಿಮ್ಮ ಘನತೆ ಗೌರವ ಹೆಚ್ಚಾಗುತ್ತೆ, ಹಿರಿಯರಿಂದ ಆಶೀರ್ವಾದ ಪ್ರಾಪ್ತಿ. ಮನೆಯಲ್ಲಿರುವ ಹಿರಿಯರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆಯುವುದನ್ನು ಮರಿಬೇಡಿ. ಧನುರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಆದರೂ ಕೂಡ ಅನೇಕ ರೀತಿಯ ಯೋಚನೆಗಳನ್ನು ನೀವೇ ಇಲ್ಲದೆ ಸಲ್ಲದೆ ತಲೆಗೆ ಹಚ್ಚಿಕೊಂಡು ಕೊರಗ್ತಾ ಇರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಡಿಪ್ರೆಸಿವ್ ಥಾಟ್ಸ್ ಇವತ್ತು ಬೇಡ. ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಎಲ್ಲ ಕಡೆಯಿಂದ ಸಹಕಾರ ಪ್ರಾಪ್ತಿ, ದಾಂಪತ್ಯದಲ್ಲೂ ಪ್ರೇಮ ಪ್ರೀತಿ ಪ್ರಕರಣಗಳಲ್ಲೂ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಮತ್ತು ಎಲ್ಲ ರೀತಿಯ ಸಹಕಾರಿಯುತವಾದಂತಹ ಕೆಲಸಗಳಲ್ಲೂ ಜಯ ಪ್ರಾಪ್ತಿ. ಕುಂಭರಾಶಿಯವರಿಗೆ ಇವತ್ತು ಶತ್ರುಗಳು ಹಿಮ್ಮೆಟ್ಟುತ್ತಾರೆ, ಮುನ್ನಡೆಯನ್ನು ಸಾಧಿಸ್ತೀರಿ. ಆತ್ಮವಿಶ್ವಾಸ ತುಂಬ ಚೆನ್ನಾಗಿದೆ. ಆರೋಗ್ಯದಲ್ಲೂ ಕೂಡ ಸುಧಾರಣೆ. ಯಾರು ಅಡ್ವೆಂಚರ್ ಸ್ಪೋರ್ಟ್ಸು, ರಿಸಾರ್ಟ್ಸು, ಫಿಟ್ನೆಸ್ ಕೋಚ್ಗಳು, ಟ್ರೈನರ್ಸ್ ಎಲ್ಲ ಇರ್ತೀರಿ, ಡಯಟಿಷಿಯನ್ಸ್ ಇರ್ತೀರಿ, ನಿಮಗೆಲ್ಲರಿಗೂ ಅತ್ಯುತ್ತಮವಾದಂತಹ ಪ್ರಗತಿ. ಮೀನರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಬುದ್ಧಿಯನ್ನು ಉಪಯೋಗಿಸಿ ಕೆಲಸಗಳನ್ನು ಇವತ್ತು ಮಾಡ್ಕೋಬೇಕಾಗತ್ತೆ. ಅತಿ ಬುದ್ಧಿ ಉಪಯೋಗಿಸೋದು ಅವಶ್ಯಕತೆ ಇಲ್ಲ. ಆದರೆ ಯಾರ್ಯಾರು ಕಲಾವಿದರಿದ್ದೀರಿ, ನಿಮ್ಮ ಕ್ರಿಯಾತ್ಮಕವಾದಂತಹ ಬುದ್ಧಿಯನ್ನು ಉಪಯೋಗಿಸಿ ಮಾಡುವವರಿಗೆ, ರಿಸರ್ಚ್ ಓರಿಯೆಂಟೆಡ್ ಕೆಲಸಗಳಿರುವವರಿಗೆ ಎಲ್ಲರಿಗೂ ಇವತ್ತು ಅತಿ ಹೆಚ್ಚಿನ ಪ್ರಗತಿ ಜಾಸ್ತಿ. ಕ್ವೈಟ್ ಆಗಿ ನಿಮ್ಮ ಕೆಲಸವನ್ನು ನೀವು ಸುಮ್ಮನೆ ನೀವಾಗಿಯೇ ಮಾಡಿಕೊಂಡು ಹೋಗ್ತೀರಿ, ಬೇರೆಯವರು ನಿಮಗೆ ಹೆಚ್ಚು ತೊಂದರೆ ಕೊಡೋದಿಲ್ಲ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಭಗವದ್ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಯಾವುದು ಒಂದನ್ನು ಕೂಡ ಮಾಡಿದರೂ ಜನ್ಮಾಂತರದ ಪಾಪಗಳು ನಾಶವಾಗುತ್ತೆ ಮತ್ತು ಪುನರ್ಜನ್ಮ ಇರೋದಿಲ್ಲ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.